ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್ ಅಂತ. ನಮ್ಮ ಕಂಪನಿ ಹೆಸರು ಮಾಯಾ ಅಂತ. ನಾವು ಕಾಂಚೀಪುರಂ ಅಲ್ಲಿ ನಡೆಯೋ ಕೈಮಗ್ಗದ ವಸ್ತುಗಳನ್ನು ಮಾರ್ತೀವಿ. ಅದರಲ್ಲಿ ಮುಖ್ಯವಾದ ಏನಂದ್ರೆ ಸೀರೆಗಳು. ಇಲ್ಲಿ ನಾವು ಈ ರಾಗಿ ಕಣ ಸಂತೆಗೆ ಒಂದು 4 ವರ್ಷದಿಂದ ಬರ್ತಾ ಇದೀವಿ. ಇಲ್ಲಿ ನಾವು ಕಾಟನ್ ಸೀರೆಗಳನ್ನು ಮಾತ್ರ ತರೋದು. ಕಾಂಚೀಪುರಂ ಕಾಟನ್ ಸೀರೆಗಳು ಎಲ್ಲ ಸೌತ್ ಇಂಡಿಯಾಲ್ ಆಗುವಂತ ಎಲ್ಲ ಸೀರೆಗಳಿಗಿಂತ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದ್ರಲ್ಲಿ ಎಲ್ಲದರಲ್ಲಿನೂ ಸೆರಗು ತುಂಬಾ ಡೆಕೋರೇಟೆಡ್ ಆಗಿರುತ್ತೆ. ಆಮೇಲೆ ಎಲ್ಲ ಸೀರೆಯಲ್ಲೂ ಅದರದೇ ಆದ ಬ್ಲೌಸ್ ಪೀಸ್ ಬರುತ್ತೆ. ಆಮೇಲೆ ಇದನ್ನ 100 ಕೌಂಟ್ ಕಾಟನ್ ಅಂತಾರೆ. ಅಂದ್ರೆ ಆ ಕಾಟನ್ ತುಂಬಾ ಫೈನ್ ಆಗಿದೆ ಅಂತ ಅರ್ಥ. ನೀರಿಗೆ ಹಾಕಿದಷ್ಟು ಇನ್ನಷ್ಟು ಸಾಫ್ಟ್ ಆಗುತ್ತೆ ಕಾಟನ್. ಜನಗಳಲ್ಲಿ ಒಂದು ತಪ್ಪು ಅಭಿಪ್ರಾಯ ಏನಿದೆ ಅಂದ್ರೆ ಕಾಟನ್ ಸೀರೆ ಉಡೋದಕ್ಕೆ ಸ್ಟಾರ್ಚ್ ಮಾಡ್ಲೇಬೇಕು ಅಂತ ಒಂದು ಮನ್ಸಲ್ಲಿ ಒಂದು ಅಭಿಪ್ರಾಯ ಇರುತ್ತೆ. ಹಾಗಂತ ಏನಿಲ್ಲ. ಸೀರೆ ಚೆನ್ನಾಗಿ ಒಳ್ಳೆ ವೀವಿಂಗ್ ಇದ್ರೆ ಸ್ಟಾರ್ಚ್ ಮಾಡದೆ ಕೂಡ ಸೀರೆ ಉಡ್ಬಹುದು. ಕಂಚಿ ನೇಯ್ಗೆನಲ್ಲಿ ಒಂದಷ್ಟು ಸ್ಟ್ಯಾಂಡರ್ಡ್ ಕಲರ್ಸ್ ಇರುತ್ತೆ. ಎಲ್ಲ ತರ ಕಲರ್ಸ್ ನಿಮಗೆ ಸಿಗೋದಿಲ್ಲ. ಕಾಟನ್ ನಲ್ಲಿ ನೋಡಿ, ಹಳದಿ ಬಣ್ಣದ ಸೀರೆ ಎಲ್ಲೂ ಸಿಗಲ್ಲ. ಆರೆಂಜ್ ಇರುತ್ತೆ, ಆಮೇಲೆ ಮೆರೂನ್ ಬಣ್ಣ ಇರುತ್ತೆ. ಇದನ್ನ ಅರಕು ಅಂತಾರೆ. ಅರಕ್ ಅಂದ್ರೆ ನಾವು ಕನ್ನಡದಲ್ಲಿ ಅರಗು ಅಂತೀವಲ್ಲ, ಸೀಲಿಂಗ್ ವ್ಯಾಕ್ಸ್ ಅಂತೀವಲ್ಲ, ಆ ಬಣ್ಣ ಇದು. ನ್ಯಾಚುರಲ್ ಅಲ್ಲ, ಆಸ್ ಆಫ್ ಫ್ರೀ ಡೈಸ್ ಅಂತ. ಇದು ಅದರಲ್ಲಿ ನೇಚರ್ಗೆ ಹಾರ್ಮ್ ಮಾಡದೇ ಇರುವಂತ ಡೈಸ್. ಆದ್ರೆ ನ್ಯಾಚುರಲ್ ಡೈಸ್ ಅಲ್ಲಿ ಮಾಡಿದ್ರೆ ಕಲರ್ ಫಾಸ್ಟ್ನೆಸ್ ಇರಲ್ಲ. ಅಂದ್ರೆ ಒಗಿತಾ ಒಗಿತಾ ಬಣ್ಣ ಹೊರಟು ಹೋಗುತ್ತೆ. ಆಸ್ ಆಫ್ ಫ್ರೀ ಡೈಸ್ ಅಲ್ಲ ಆದ್ರೆ ಬಣ್ಣ ತುಂಬಾ ದಿವಸ ಹಾಗೆ ಇರುತ್ತೆ. ಆಮೇಲೆ ಡೀಪ್ ಆಗಿ ಬಣ್ಣ ಮಾಡಬಹುದು. ಈ ನ್ಯಾಚುರಲ್ ಕಲರ್ಸ್ ಅಲ್ಲಿ ಇಷ್ಟು ಡೀಪ್ ಆಗಿ ಬಣ್ಣ ಮಾಡಕ್ ಆಗೋದಿಲ್ಲ, ಎಕ್ಸೆಪ್ಟ್ ಇಂಡಿಗೋ ಆತರ ಡೈಸ್ ಇದ್ರೆ ಮಾತ್ರ. ಸಾಧಾರಣ ಹ್ಯಾಂಡ್ಲೂಮ್ ಕಾಟನ್ ಸೀರೆ ಮಾಡ್ಲಿಕ್ಕೆ, ಒಂದು ಸೀರೆ ಮಾಡ್ಲಿಕ್ಕೆ ಸುಮಾರು 5 ರಿಂದ 7 ದಿನ ಬೇಕಾಗುತ್ತೆ. ಜನ ಇದನ್ನ ನೋಡಿ ನನ್ನನ್ನ ಕೇಳ್ತಾರೆ, ಯಾಕೆ ಕಾಟನ್ ಸೀರೆಗೆ 4,500 ರೂಪಾಯಿ ಕೊಡ್ಬೇಕು ಅಂತ. ಇದರಲ್ಲಿ ಸುಮಾರಷ್ಟು ಭಾಗ ಆ ವೀವರ್ದು ಕೂಲಿಗೆ ಹೋಗುತ್ತೆ. ಇದೇ ತರ ಕಾಟನ್ ಸೀರೆ ನಾವು ಪವರ್ ಲೂಮ್ ನಲ್ಲಿ ಮಾಡಿದ್ರೆ, ಅಂದ್ರೆ ಮಷೀನ್ ಉಪಯೋಗಿಸಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನೋಡಕ್ ಅದೇ ತರ ಮಾಡಬಹುದು. ಆದ್ರೆ ಸೀರೆ ದಪ್ಪ ಜಾಸ್ತಿ. ಇಷ್ಟು ಫೈನ್ ಆಗಿ ಸೀರೆ ಮಾಡ್ಲಿಕ್ಕೆ ಆಗಲ್ಲ. ಇದ್ರ ಬೆಲೆನೂ ಕೂಡ ಕಮ್ಮಿ ಕೊಡಬಹುದು. ಆದ್ರೆ ಇದರಿಂದ ಯಾವ್ದೇ ವೀವರ್ಗೆ ಹೆಲ್ಪ್ ಆಗೋದಕ್ಕಿಂತ ಜಾಸ್ತಿ ಆ ಪವರ್ ಲೂಮ್ ಮಾಡೋದಕ್ಕೆ ಬಂಡವಾಳ ಯಾರು ಹಾಕಿರ್ತಾರೋ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಅವರು ವೀವರ್ಗೆ ಎಷ್ಟು ಸರಿಯಾಗಿ ಸಂಬಳ ಕೊಡ್ತಾರ ಇಲ್ವಾ ಗೊತ್ತಾಗೋದಿಲ್ಲ. ಇದು ಡೈರೆಕ್ಟ್ ಆಗಿ ವೀವರ್ಗೆ ಹೋಗುತ್ತೆ ಇದ್ರದ್ದು ಸೇಲ್ ಪ್ರೊಸೀಡ್ಸ್. ಓಕೆ, ಥ್ಯಾಂಕ್ ಯು.